ಕೊಡುವುದಲ್ಲ. ಲಕ್ಷ ಮಕ್ಕಳ ಕಕ್ಷೆಯೊಳಗೆ ತಿಳಿವಿನ ದೀಪ ಹಚ್ಚಲು ನಿತ್ಯ ಹತ್ತಿ ಹಿಂಚಿ ಬತ್ತಿ ಹೊಸೆದು ಕಾಳು ಸುರಿದು ಗಾಣವಾಡಿಸಿ ಬಸಿದ ಎಣ್ಣೆ ತರುವ ಕಾಯಕದಲ್ಲಿ ಕೈಲಾಸ ಕಾಣುವುದು. ಅವ್ವನಾಗುವುದೆಂದರೆ ಕಣ್ತೆರೆದ ಮಕ್ಕಳ ಅಕ್ಷಿಗಳು ಕತ್ತಡ ಕಾರ್ಮೋಡಗಳಿಗೆ ಮುಚ್ಚಿ ಹೋಗದಂತೆ ರೆಪ್ಪೆಗಳ ಕಾಪಿಡಲು ನಿರಂತರ ರಕ್ಷಿಸುವುದು. ಅವ್ವನಾಗುವುದೆಂದರೆ ಗವ್ವೆನ್ನುವ ಕತ್ತಲ ಕಾನನದಲ್ಲಿ ನಡುರಾತ್ರಿ ನುಡಿಮುತ್ತುಗಳ ಮಾಲೆ ಹೆಣೆದು ಪ್ರತಿ ಕೊರಳ ಸಿಂಗರಿಸಿ ತಾನು ಬರಿಗೊರಳಲ್ಲಿ ಸಂಭ್ರಮಿಸುವುದು. ಅವ್ವನಾಗುವುದೆಂದರೆ ಗವ್ವೆನ್ನುವ ಕತ್ತಲ ಕಾನನದಲ್ಲಿ ನಡುರಾತ್ರಿ ನುಡಿಮುತ್ತುಗಳ ಮಾಲೆ ಹೆಣೆದು ಪ್ರತಿ ಕೊರಳ ಸಿಂಗರಿಸಿ ತಾನು ಮಾತ್ರ ಬರಿಗೊರಳಲ್ಲಿ ಸಂಭ್ರಮಿಸುವುದು. ಭೂಮಿ ಅಂಗಳದಲ್ಲಿ ಹೆಕ್ಕಿ ತೆಗೆದ ಚಿನ್ನ ವಜ್ರಾಭರಣಗಳ ವ್ಯಾಮೋಹಕ್ಕೆ ಬಲಿಯಾಗದೆ ಬಾಲ್ಯದ ಬಂಗಾರವನೆ ಸಿಂಗಾರವೆಂದರಿತು ಕೋಟಿ ನಾರಿಯರ ಸೀರೆಗೆ ನೆರಿಗೆಯಾಗಿ ಸದಾ ಮಣ್ಣ ಕಣಗಳ ಕಣ್ಣೊತ್ತಿಕೊಳ್ಳುವುದು. ಕಾಲಾಂತರದ ಕುಲುಮೆಯಲ್ಲಿ ಹದವಾಗಿ ಬೆಂದು ಕೆಂಪಾಗಿರುವಾಗ ಇಂದಿನಗತ್ಯಕ್ಕೆ ತೀಡುವುದು. ಹೊಸ ಚಿಂತನೆಯ ಹೊಸಗೆ ಹಾಕಿ ತರಾವರಿ ತಿನಿಸುಗಳನ್ನಿಟ್ಟು ಆರತಿ ಎತ್ತಿ ಮುಗಿದ ಮರುಗಳಿಗೆ ಸರ್ವರಿಗೂ ಹಂಚಿ ಸಮಬಾಳ ಸೋಬಾನ ಹಾಡುವುದು. ಅವ್ವನಾಗುವುದೆಂದರೆ ಹಿಮಾಲಯದ ಕನಸಿಗೆ ಹಿಮವದಿಸಿ ಕೊರೆವ ಚಳಿಗೆ ಗಿರಿಬೆಂಕಿ ಹಚ್ಚಿ ಸಕಲ ಜೀವರಾಶಿಗಳ ಬೆಚ್ಚಗಿಡುವುದು. ವೇದವನೋದುವಾಸೆಯ ಅಕ್ಕಗಳ ಪಕ್ಕದಲ್ಲೇ ಸಗಣಿ ಎತ್ತಿ ಬೆರಣಿ ತಟ್ಟುವ ಮುಕ್ಕಗಳ ನಿಲ್ಲಿಸಿ ಅರಿವಿನ ಕಿಡಿಯಿಂದ ಬೆಳಕ ಬೀರುವುದು. ಅವ್ವನಾಗುವುದೆಂದರೆ ಹೆರಿಗೆ ನೋವನರಿಯದೆಯೂ ಕೋಟಿ ಮಕ್ಕಳ ಕನಸಿಗೆ ಮೇಟಿಯಾಗಿ ಬೆಳಕ ಬೀಜಗಳ ಬಿತ್ತನೆ ಮಾಡುತ್ತಲೇ ಪ್ರತಿ ಗುಡಿಸಲ ಗರ್ಭದಲ್ಲೂ ಗಂಧಗಣಿಗಾರಿಕೆ ಬಯಸಿ ಅಕ್ಷರದ ಬೆಳೆ ಬೆಳೆವ ಗಂಧವತಿ ಮಹಾತಾಯಿ ಸಾವಿತ್ರಿಯಾಗುವುದು.